ಸ್ನೇಹಿತರೆ ನಮಸ್ತೆ. ಜೇನುಗೀರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಾವಿನ ಮೇಲೆ ರಾಜಕಾರಣ ಒಂದು ಕಡೆ ಆದರೆ ಇನ್ನೊಂದು ಕಡೆ TRPಗೋಸ್ಕರ ಸೂಕ್ಷ್ಮತೆ ಕಳ್ಕೊಂಡಿರ್ತಕ್ಕಂಥ ಮಾಧ್ಯಮಗಳ ವರ್ತನೆ ಇನ್ನೊಂದು ಕಡೆ. ಅಲ್ಲ, ಕುಟುಂಬಸ್ಥರಲ್ಲಿ ಮಗನೋ ಮಗಳೋ ಗಂಡನೋ ತಾಯಿಯೋ ಒಂದು ವಿಮಾನ ದುರಂತದಲ್ಲಿ ಸಾವಿಗೀಡಾಗ್ತಾರೆ. ಆ ಸುದ್ದಿ ತಿಳಿದು ಆತಂಕದಲ್ಲಿರುವಾಗ ಮುಖ್ಯವಾಹಿನಿಗಳ TRP ಹಪಾಹಪಿಗೋಸ್ಕರ ಹೋಗಿ ಮೈಕ್ ಹಿಡಿದು ನಿಮಗೆ ಹೇಗೆ ಅನಿಸುತ್ತೆ, ನಿಮಗೆ ಯಾವ ಥರ ಫೀಲ್ ಆಗ್ತಾ ಇದೆ ಅಂತ ಕೇಳ್ತಾರಲ್ಲ, ಈ ಮೀಡಿಯಾಗಳಿಗೆ ಅದರ ಸೆನ್ಸಿಬಿಲಿಟಿ ಇದೆಯಂತೆ ಇದಕ್ಕೆ. ಇನ್ನು ರಾಜಕಾರಣ ಕೂಡ ಇದಕ್ಕೆ ಏನು ಹೊರತಾಗಿಲ್ಲ. ಮೊನ್ನೆ ಬೆಂಗಳೂರಲ್ಲಿ ಕಾಲ್ತುಳಿತಕ್ಕೆ ಒಳಗಾದಾಗ ವಿರೋಧ ಪಕ್ಷ ರಾಜೀನಾಮೆ ಕೇಳುತ್ತೆ. ಆದರೆ ಆಡಳಿತ ಪಕ್ಷ ಕೂಡ ಇದನ್ನು ಇಗ್ನೋರ್ ಮಾಡಿ ಕುಂಭಮೇಳದಲ್ಲಿ ಜನ ಸತ್ತಾಗ ಮೋದಿ ರಾಜೀನಾಮೆ ಕೊಟ್ರೆ ಅಂದರೆ ಯೋಗಿ ರಾಜೀನಾಮೆ ಕೊಟ್ರಾ ಅಂತ ಇವರು ಕೂಡ ಸಮರ್ಥನೆ ಮಾಡ್ಕೊತಾರೆ. ಒಟ್ಟಿನಲ್ಲಿ ಈಗ ಜನಸಾಮಾನ್ಯರ ಸಾವಿಗೆ ಒಂದು ಬೆಲೆ ಅಂತೂ ಇದೆ, ಅದು ಪರಿಹಾರದ ರೂಪದಲ್ಲಿ. ಕಾಲ್ತುಳಿತಕ್ಕೆ ಸಿಕ್ಕಿ ಸತ್ತರೆ 10 ಲಕ್ಷ, ವಿಮಾನ ಅಪಘಾತದಲ್ಲಿ ಸತ್ತರೆ 1 ಕೋಟಿ, ಕಾಡಾನೆ ವಿಚಾರದಲ್ಲಿ ಮೃತಪಟ್ಟವರಿಗೆ 15 ಲಕ್ಷ. ಈಗ ಒಟ್ಟಾರೆ ಇವರಿಗೆ ಜನ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆ ಆಗೋ ಥರ ಸಾಯಬೇಕು, ಆಗ ಹೆಚ್ಚು ಮಾತ್ರ ಪರಿಹಾರ. ಇಲ್ಲ ಸರ್ಕಾರದ ಲಾಭ ಆಗೋಂಥದ್ದು ಏನಾದರೂ ಇರಬೇಕು. ಇನ್ನು ವಿಮಾನ ಅವಘಡದಲ್ಲಿ ಸಂಬಂಧಪಟ್ಟಂತೆ ಈಗ ಅದರ ಮಾಲೀಕರಾದಂತಹ ಟಾಟಾದವರು ಸತ್ತ ಒಬ್ಬೊಬ್ಬರಿಗೂ ಕೂಡ 1 ಕೋಟಿ ಪರಿಹಾರ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅಬ್ಬಬ್ಬಾ, 1 ಕೋಟಿ ಕೊಡ್ತಿದ್ದಾರೆ, ಇದಲ್ವಾ ದೇಶಭಕ್ತಿ ಅಂದರೆ ಅಂತ ಜೋರ್ ಸೌಂಡ್ ಕೂಡ ಆಗ್ತಾ ಇದೆ. ಹಾಗೆ ಸೌಂಡ್ ಮಾಡೋಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಕ್ಯಾಂಪೇನ್ ಕೂಡ ನಡೀತಾ ಇದೆ. ಉದ್ಯಮಿಗಳು ಕೂಡ ಈಗ ದೇಶಭಕ್ತರಾಗೋದು ತುಂಬ ಅನಿವಾರ್ಯ ಅಲ್ವೇ. ಟಾಟಾ ತನ್ನ ಒಡೆತನದ 2,000ಕ್ಕೂ ಮೀರಿದ ಕೋಟಿ ವಿಮಾನಕ್ಕೆ ಇನ್ಸೂರೆನ್ಸ್ ಮಾಡಿಸದೇ ಇರ್ತಾನೆ. ಸಾವಿರಾರು ಕೋಟಿ ಇನ್ಸೂರೆನ್ಸ್ ಬಂದೇ ಬರುತ್ತೆ. ಅದರಲ್ಲಿ ಒಬ್ಬೊಬ್ಬರಿಗೆ 1 ಕೋಟಿ ಅಂತಂದರೆ ವಿಮಾನದಲ್ಲಿದ್ದಂಥ 240 ಜನರಿಗೆ 241 ಕೋಟಿ, ಹಾಗೂ ವಿಮಾನ ನುಗ್ಗಿದ ಹಾಸ್ಟೆಲ್ನಲ್ಲಿ ಸತ್ತ ಒಂದಷ್ಟು ಜನರಿಗೆ ಅಂದರೆ ಒಟ್ಟಾರೆಯಾಗಿ 300 ಕೋಟಿ ರೂಪಾಯಿ ಪರಿಹಾರ ಅಂತ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಬರೋ ಸಾವಿರಾರು ಕೋಟಿ ಇನ್ಸೂರೆನ್ಸ್ನಲ್ಲಿ 300 ಕೋಟಿ ಪರಿಹಾರ ಕೊಟ್ಟು ಇಲ್ಲಿ ದೇಶ ಪ್ರೇಮಿ ಕೂಡ ಆಗ್ಬೋದು ನೋಡಿ. ಈ ದೇಶ ಇನ್ನು ಎಂತೆಂತಹ ವಿಚಿತ್ರಗಳಿಗೆ ಸಾಕ್ಷಿ ಆಗಬೇಕೋ ಕರ್ಮ. ಇತ್ತ ರಾಜಕಾರಣಿಗಳಿಗೂ ಕೂಡ ಆಗುವ ತಪ್ಪುಗಳನ್ನು ಹೇಗೆ ಸರಿಪಡಿಸ್ಕೋಬೇಕು ಅನ್ನೋ ಯೋಚನೆ ಕೂಡ ಇಲ್ಲ. ಅತ್ತ ಒಂದು ಮಾಧ್ಯಮವಾಗಿ ಜವಾಬ್ದಾರಿಯುತವಾಗಿ ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಆ ಮಾಧ್ಯಮ ಲೋಕಕ್ಕೆ ಸಣ್ಣ ಪ್ರಜ್ಞೆ ಕೂಡ ಇಲ್ಲ. ಈಗ ಇಷ್ಟೆಲ್ಲ ಹೇಳಲು ಏನು ಕಾರಣ? 12 ಜೂನ್ ಮಧ್ಯಾಹ್ನ ನಡೆದ ಒಂದು ವಿಮಾನದ ದುರಂತದ ಬಗ್ಗೆ, ಅದರ ಸುತ್ತಮುತ್ತ ಆಗ್ತಿರೋ ಬೆಳವಣಿಗೆ ಕುರಿತು ಈ ವಿಡಿಯೋದಲ್ಲಿ ಸಮಸ್ಯೆಗಳ ಕುರಿತು ಎಲ್ಲ ಮಾತಾಡಬೇಕಾಗಿರೋದು. ಯಾಕೆ ಹೀಗಾಯಿತು, ಹೀಗೆ ಆಗದೇ ಇರೋ ಥರ ಮುಂದೆ ಸರ್ಕಾರಗಳು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಖಂಡಿತವಾಗಿಯೂ ಮಾತಾಡಬೇಕಾಗಿದೆ. ಜೂನ್ 12, 2025ರಂದು ಗುಜರಾತಿನ ಅಹಮದಾಬಾದ್ನಲ್ಲಿರುವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏರ್ ಇಂಡಿಯಾ ಫ್ಲೈಟ್ ಆದಂತಹ A171 ಬೋಯಿಂಗ್ 787 ವಿಮಾನ ಮಧ್ಯಾಹ್ನ 1:39ಕ್ಕೆ ಟೇಕ್ ಆಫ್ ಆಗುತ್ತೆ. ಈ ವಿಮಾನ ಟೇಕ್ ಆಫ್ ಆದ ಕೇವಲ 30 ಸೆಕೆಂಡ್ನಲ್ಲಿ ಭೂಮಿಯಿಂದ 625 ಅಡಿಯಷ್ಟು ಎತ್ತರಕ್ಕೆ ಹಾರಿದ ತಕ್ಷಣ ವಿಮಾನದಲ್ಲಿ ಸಮಸ್ಯೆಯಾಗಿ ಅದು BJ ಮೆಡಿಕಲ್ ಕಾಲೇಜಿನ ಕ್ಯಾಂಪಸ್ನಲ್ಲಿರುವ ಹಾಸ್ಟೆಲ್ ಮೇಲೆ ಕ್ರ್ಯಾಶ್ ಲ್ಯಾಂಡ್ ಆಗುತ್ತೆ. ಇದರಿಂದ ಸ್ಥಳದಲ್ಲೇ 242 ಜನರಲ್ಲಿ 241 ಜನ ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ. ಒಬ್ಬ ವ್ಯಕ್ತಿ ಮಾತ್ರ ಅದೃಷ್ಟವಶಾತ್ತಾಗಿ ಬದುಕುಳಿತಾನೆ. ಆದರೆ ಈ ಘಟನೆ ಮುನ್ನ ವಿಮಾನದಲ್ಲಿ ಕುಳಿತಿದ್ದ ಪ್ರಯಾಣಿಕರು ಮಾಡಿದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಈಗ ವೈರಲ್ ಆಗಿವೆ. ಅದರಲ್ಲಿ ಒಂದಿಷ್ಟು ಈ ವ್ಯೂಸ್ ಪಡೆಯುವ ಹುಡುಗರು ಹಳೆಯ ವಿಡಿಯೋಗಳನ್ನು ಹುಡುಕಿ ತೆಗೆದು ತಪ್ಪಾದಂಥ ಮಾಹಿತಿ ಕೂಡ ತಂದು ಹಂಚ್ತಾ ಇದ್ದಾರೆ. ಅದೇನೇ ಇರಲಿ, ಹೀಗೆ ವೈರಲ್ ವಿಡಿಯೋದಲ್ಲಿ ಒಂದು ಗಂಭೀರವಾದ ವಿಷಯ ಕಂಡುಬರುತ್ತೆ. ಅದೇನೆಂದರೆ, ದುರಂತಕ್ಕೆ ಈಡಾದ ವಿಮಾನದಲ್ಲಿ AC ವರ್ಕ್ ಆಗ್ತಾ ಇರಲಿಲ್ಲ. ಸೀಟ್ಗೆ ಕೊಟ್ಟಿರುವ ಸ್ಕ್ರೀನ್ನಲ್ಲಿ ಟಚ್ ವರ್ಕ್ ಆಗ್ತಾ ಇರಲಿಲ್ಲ. ಇದರಲ್ಲಿ ಏನಿದೆ, ಅಲ್ಲಿ ಅಷ್ಟೊಂದು ಜನರ ಸಾವಾಗಿರುವಾಗ ಇವರೇನು AC ಬಗ್ಗೆ ಮಾತಾಡ್ತಿದ್ದಾರಲ್ಲ ಅನ್ಕೋಬೇಡಿ. ಯಾಕಂದ್ರೆ ವಿಷಯ ಇರೋದೇ ಇಲ್ಲಿ. ಒಂದು ವಿಮಾನ ಉಡಾವಣೆ ಆಗುವ ಮುನ್ನ ತಾಂತ್ರಿಕವಾಗಿ ಆ ವಿಮಾನ ಸರಿಯಾಗಿದೆಯಾ ಅನ್ನೋದನ್ನು ಚೆಕ್ ಮಾಡಿ ಕ್ಲಿಯರೆನ್ಸ್ ಏರ್ಪೋರ್ಟ್ನಿಂದ ನೀಡಬೇಕಾಗತ್ತೆ. ಹೀಗೆ AC ವರ್ಕ್ ಆಗ್ತಿಲ್ಲ, ಟಚ್ ವರ್ಕ್ ಆಗ್ತಿಲ್ಲ ಅಂದಮೇಲೆ ಈ ವಿಮಾನದ ಸೇಫ್ಟಿ ಬಗ್ಗೆ, ಅದರ ಚೆಕ್ ಲಿಸ್ಟ್ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿರ್ಬೋದು ನೀವೇ ಯೋಚನೆ ಮಾಡಿ. ಅಸಲಿಗೆ ಒಂದು ವಿಮಾನ ಉಡಾವಣೆ ಮುಂಚೆ ಹಲವಾರು ಪರೀಕ್ಷೆಗಳು ಮತ್ತು ಕ್ರಮಗಳನ್ನು ಕಟ್ಟಿಟ್ಟಾಗಿ ತಗೋಬೇಕಾಗತ್ತೆ. ಉಡಾವಣೆ ಆಗಲು ಆ ಫ್ಲೈಟು ಎಷ್ಟು ಫಿಟ್ ಆಗಿದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಫ್ಲೈಟ್ ಪ್ಲಾನಿಂಗ್ನಲ್ಲಿ ಮಾರ್ಗ ಆಯ್ಕೆ, ಹವಾಮಾನ ವರದಿ ಪರಿಶೀಲನೆ ಮತ್ತು ಎಲ್ಲಿ ರೀಫಿಲ್ ಮಾಡ್ಕೋಬೇಕು ಅನ್ನುವ ಇಂಧನ ಲೆಕ್ಕಾಚಾರ, ಅದಾದ ಮೇಲೆ ಅನಂತರ ವಿಮಾನದಲ್ಲಿ ಹೋಗಿ ಪರೀಕ್ಷೆಯೊಂದು ಮಾಡಬೇಕಾಗತ್ತೆ. ಅದೇ ವರ್ಕ್ ಅರೌಂಡ್ ಇನ್ಸ್ಪೆಕ್ಷನ್ ಅಂತ. ಇದರಲ್ಲಿ ಏನಾದರೂ ಹಾನಿ ಆಗಿದೆಯಾ ವಿಮಾನಕ್ಕೆ, ಎಲ್ಲಾದರೂ ಲೀಕೇಜ್ ಇದೆಯಾ ಅಂತ 1 by 1 ಪರೀಕ್ಷೆ ಮಾಡಿ ಚೆಕ್ ಲಿಸ್ಟ್ನಲ್ಲಿ ಫಿಲ್ ಮಾಡಬೇಕಾಗಿತ್ತೆ. ಆದರೆ ಈಗ ವೈರಲ್ ಆದ ವಿಡಿಯೋ ನೋಡಿದ್ರೆ ಇಂತಹ ಚೆಕ್ ಲಿಸ್ಟ್ ಭರ್ತಿ ಆಗಿಲ್ಲ. ಒಂದು ವೇಳೆ ಮುಂದೆ ಆಗಿದೆ ಅಂತ ಸಾಕ್ಷಿಗೆ ಕೊಟ್ಟರು ಸಹ ಅದು ವಿರೋಧ ಪಕ್ಷದವರನ್ನ, ಜನರನ್ನ ಸಮಾಧಾನ ಮಾಡೋದಕ್ಕೆ ಕೊಡುವ ಒಂದು ಲಿಸ್ಟ್ ಆಗಿರುತ್ತೆ ಹೊರತು ಅದು ನಿಜವಾದ ಚೆಕ್ ಲಿಸ್ಟ್ ಅಂತೂ ಖಂಡಿತ ಆಗಿರೋಕ್ಕೆ ಸಾಧ್ಯವೇ ಇಲ್ಲ.
ಇದೆಲ್ಲ ನಮಗೂ ನಿಮಗೂ ಗೊತ್ತಿರೋದೇ ಬಿಡಿ. ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಮುಖ್ಯವಾದ ಅಂಶ ಅಂತಂದ್ರೆ ಈ ಅವಘಡಕ್ಕೆ ಸಂಬಂಧಪಟ್ಟಂತಹ ನಿಯಂತ್ರಣ ಮತ್ತು ನಿಯಮಗಳ ಹೊಣೆ ಹೊತ್ತವರು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ವಿಮಾನ ನಿಲ್ದಾಣದ ನಿರ್ವಹಣೆ ಮಾಡ್ತಿರೋ ಈ ಅದಾನಿ ಗ್ರೂಪ್ ಇದೆಯಲ್ಲ, ಅದನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಬೇಕು. ಹಾಗೂ ಆಡಳಿತ ಮತ್ತು ನಾಯಕತ್ವ ವಹಿಸಿದಂಥ ಅಂದ್ರೆ ಈ ದೇಶದ ಆಡಳಿತ ನಡೆಸ್ತಾರೋ ಕೇಂದ್ರ ಸರ್ಕಾರದ ಶ್ರೀಮಾನ್ ನರೇಂದ್ರ ಮೋದಿ ಅವರು ಇದಿಷ್ಟು ಸಾವಿನ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಇಂತಹ ವಿಚಾರದಲ್ಲೂ ಯಾರೇನು ಮಾಡೋಕ್ಕಾಗತ್ತೆ ಅಂತ ರಿಯಾಯಿತಿ ತೋರಿಸೋದಾದ್ರೆ ಸಂಬಂಧಪಟ್ಟವರ ಮೇಲೆ ಬ್ಲಾಕ್ ಲಿಸ್ಟ್ ಕ್ರಮ ಮತ್ತು ರಾಜೀನಾಮೆಯಂತಹ ನೈತಿಕ ಕ್ರಮಗಳನ್ನು ಗಂಭೀರವಾಗಿ ತಗೊಳ್ಳದೆ ಹೋದರೆ ಸತ್ತವರೇ ಸತ್ತರು ಅಷ್ಟೇ. ಇಂತಹ ದುರಂತಗಳು ಮತ್ತೆ ಮತ್ತೆ ಸಂಭವಿಸುತ್ತಲೇ ಇರ್ತವೆ. ಪರಿಹಾರ ಇಟ್ಕೊಂಡು ಮನೆಯಲ್ಲಿ ಸತ್ತವರಿಗೆ 10 ರೂಪಾಯಿ ಹಾರ ಹಾಕಿ ಕೈ ತೊಳ್ಕೊಂಡು ಕೂತ್ಕೊಳ್ತೀರಾ? ಯೋಚನೆ ಮಾಡಿ. ಧನ್ಯವಾದಗಳು.